ನಾಡಿದ್ದು ಶಿವರಾತ್ರಿ. ಪರಮೇಶ್ವರನ ಜಪ ಮಾಡಲು ಭಕ್ತರು ಸಜ್ಜಾಗಿದ್ದಾರೆ. ಉಪವಾಸ ಇದ್ದು ಹಬ್ಬ ಆಚರಣೆಗೆ ಸಿದ್ಧರಾಗಿದ್ದಾರೆ. ಆದರೆ ಹೂವು ಹಣ್ಣುಗಳ ಬೆಲೆ ಭಕ್ತರಿಗೆ ಶಾಕ್ ಕೊಟ್ಟಿದೆ. ನಾಡಿದ್ದು ಶಿವರಾತ್ರಿ. ದಿನಪೂರ್ತಿ ಉಪವಾಸವಿದ್ದು ಶಿವನ ಜಪ ಮಾಡಲು ಭಕ್ತರು ಸಜ್ಜಾಗಿದ್ದಾರೆ. ಶಿವರಾತ್ರಿಯಂದು ಉಪವಾಸವಿದ್ದವರು ಹಣ್ಣುಗಳ ಮೊರೆ ಹೋಗ್ತಾರೆ. ಆದ್ರೀಗ ಹಣ್ಣುಗಳ ಬೆಲೆಯಲ್ಲಿ ಕಳೆದ ವಾರಕ್ಕಿಂತ 30ರಷ್ಟು ಹೆಚ್ಚಳವಾಗಿದೆ. 140 ರೂಪಾಯಿ ಇದ್ದ ಕೆಜಿ ಆಪಲ್ 160 ರೂಪಾಯಿ ಆಗಿದೆ. ಆರೆಂಜ್ 80 ರೂಪಾಯಿ ಆಗಿದ್ದು ದಾಳಿಂಬೆ 300 ರೂಪಾಯಿ ಆಗಿದೆ. ಏಲಕ್ಕಿ ಬಾಳೆಹಣ್ಣು 120 ಆಗಿದ್ದು ಕಲ್ಲಂಗಡಿ ದರ 30 ರೂಪಾಯಿ ಇದೆ. ಇನ್ನು ಹೂಗಳ ಬೆಲೆಯಲ್ಲೂ ಏರಿಕೆಯಾಗಿದೆ. ಸೇವಂತಿ ಹೂವು ಕೆಜಿಗೆ 250 ರೂಪಾಯಿ ಆಗಿದ್ದು ಮಲ್ಲಿಗೆ 1400 ಆಗಿದೆ. ರೇಟ್ ಕೇಳಿ ಗ್ರಾಹಕರು ತಂಡ ಹೊಡೆದಿದ್ದಾರೆ. ತುಂಬಾ ಕಷ್ಟ ಆಗತ್ತೆ. ಯಾಕಂದ್ರೆ ಈಗಿನ ಹಬ್ಬ ಮಾಡ್ಬೇಕು ಅಂದ್ರೆ ತುಂಬಾನೇ ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬಾ ಕಷ್ಟ ಆಗತ್ತೆ. ಏಕದಮ್ ಅವರು ಹೂವಿನ ರೇಟು ಎಲ್ಲಾ ರೇಟು ಹೆಚ್ಚಿಗೆ ಮಾಡಿದಾಗ ತುಂಬಾನೇ ಕಷ್ಟ ಆಗತ್ತೆ ಒಂದು ಹಬ್ಬ ಮಾಡೋದು. ಹಾಗಂದ್ರೆ ಎಲ್ಲ ಈಸಿಯಾಗಿ ಒಂದ್ ಸ್ವಲ್ಪ ಕಮ್ಮಿ ರೇಟ್ಗೆ ಒಂದು ಹಬ್ಬ ಅನ್ನೋದು ಮಾಡ್ಬೋದಾಗಿತ್ತು. ಬಟ್ ಈಗ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಭಾನುವಾರದಂದೇ ಶಿವರಾತ್ರಿ. ನಾನ್ ವೆಜ್ ಪ್ರಿಯರಿಗೆ ಶಾಕ್. ಇನ್ನು ಮಹಾಶಿವರಾತ್ರಿ ಹಬ್ಬದಂದು ನಗರಾದ್ಯಂತ ಮಾಂಸ ಮಾರಾಟಕ್ಕೆ ಜಿಬಿಎ ಪಶುಪಾಲನೆ ವಿಭಾಗ ನಿಷೇಧ ಹೇರಿದೆ. ಹೀಗಾಗಿ ಫೆಬ್ರವರಿ 15ರಂದು ಬೆಂಗಳೂರಿನಲ್ಲಿ ಪ್ರಾಣಿವಧೆ ಮಾಂಸ ಮಾರಾಟ ಮಾಡಂಗಿಲ್ಲ. ಭಾನುವಾರದಂದೇ ಶಿವರಾತ್ರಿ ಬಂದಿರೋದು ನಾನ್ ವೆಜ್ ಪ್ರಿಯರಿಗೆ ಶಾಕ್ ಕೊಟ್ಟಿದೆ. ಹಬ್ಬಕ್ಕೆಂದು ಊರುಗಳಿಗೆ ತೆರಳೋರಿಗೆ ಹೆಚ್ಚುವರಿ ಬಸ್ ವ್ಯವಸ್ಥೆ. ಇನ್ನು ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಇಂದು ರಾತ್ರಿಯಿಂದಲೇ ಲಕ್ಷಾಂತರ ಜನ ತಮ್ಮ ತಮ್ಮ ಊರುಗಳತ್ತ ಬೆಂಗಳೂರಿನಿಂದ ತೆರಳುತ್ತಿದ್ದಾರೆ. ಹೀಗಾಗಿ ಸಾರಿಗೆ ಇಲಾಖೆಯಿಂದ 2155 ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಇಂದು 895, ನಾಳೆ 1180, ನಾಡಿದ್ದು 80 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಮೆಜೆಸ್ಟಿಕ್ ಮತ್ತು ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಹೆಚ್ಚುವರಿ ಬಸ್ಗಳು ಸಂಚಾರ ಮಾಡಲಿವೆ. ಕಿರಣ್ ಸೂರ್ಯ ಜೊತೆ ಲಕ್ಷ್ಮೀನಾರಾಯಣ, ಟಿವಿ9 ಬೆಂಗಳೂರು.